ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ಎಂಜಾಯ್ ಮಾಡಿ ಟ್ರಿಪ್ನ. ಓಕೆ ಮಾಮ್, ನೀನು ಹುಷಾರು. ಅಣ್ಣ ತಮ್ಮ ಮನೇಲಿಲ್ಲ ಅಂತ ಬಿಸ್ನೆಸ್ ಟೆನ್ಷನ್ ಎಲ್ಲ ನೀನೇ ತಗೋಬೇಡ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ನೀವೆಲ್ರೂ ಆರಾಮಾಗಿ ಹೋಗಿ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಮನೆ ಕಡೆ ಆಗ್ಲಿ ಕೆಲ್ಸದ ಕಡೆ ಆಗ್ಲಿ ಯಾವ ಟೆನ್ಷನ್ ತಗೊಳೋದ್ ಬೇಡ. ಓಕೆ ಭವಾನಿ, ನೀನ್ ಹುಷಾರಮ್ಮ. ಅಥರ್ವನ್ನ ಚೆನ್ನಾಗಿ ನೋಡ್ಕೊ. ಅಥರ್ವ, ಬಸ್ರಿ ಬೈಕೇನ ಈಡೇರಿಸೋದು ನಿನ್ನೆ ರೆಸ್ಪಾನ್ಸಿಬಿಲಿಟಿ. ಓಕೆ? ಈ ಸಮಯದಲ್ಲಿ ನಮಸ್ಕಾರ ಎಲ್ಲ ಮಾಡಬಾರ್ದಮ್ಮ. ನಿನ್ಗೇನೇ ಬೇಕಾದ್ರೂ ಅಥರ್ವನ್ ಕೇಳು. ಹಾಗೆ ನಿನ್ಗೋಸ್ಕರ ಕೇರ್ ಟೇಕರ್ ಇದ್ದೇ ಇದ್ದಾಳಲ್ಲ. ಅಥರ್ವ, ಗಾಡಿ ಓಡಿಸ್ಬೇಕಾದ್ರೆ ಹುಷಾರು. ಸರಿ ಅಮ್ಮ. ಅಲ್ಲಿ ಡಾಕ್ಟರ್ದೊಂದು ನಂಬರ್ ಕಳ್ಸಿದೀನಿ. ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಕಾಲ್ ಮಾಡಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಯಾಕೋ? ನಿನಗೆ ಅವಳ ಹೆಂಡತಿ ಆದ್ರೆ ನನಗವಳು ಮನೆ ಸೊಸೆ ತಾನೆ. ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕೂಡ. ವಸುಂಧರಾ ಯಾಕೆ ಇಷ್ಟೊಂದು ಭವಾನಿ ಕಾಳಜಿ ತೋರಿಸ್ತಾ ಇದ್ದಾಳೆ? ಎಸ್ಟೇಟ್ನಲ್ಲೇನಾದ್ರೂ ಬೇರೆ ಪ್ಲಾನ್ ಮಾಡಿರಬಹುದಾ? ವಿರಾಟ್, ಮದ್ವೆ ಆಗಿದೆ ಅನ್ನೋದು ನೆನ್ಪಿರ್ಲಿ. ಆಯ್ತು ಮಾಮ್. ಅಜ್ಜಿ, ಅಮ್ಮ ಮಗಳು ಯಾರ್ ಕಾಟನೂ ಇಲ್ದೆ ಹಾಯಾಗಿ ಎಂಜಾಯ್ ಮಾಡಿ. ನಮ್ ಕತೆ ಬಿಡು, ನಾನ್ ಹೇಳಿರೋದೆಲ್ಲ ನೆನ್ಪಿದೆ ಅಲ್ವಾ? ದೇವ್ರತ್ರ ಕಟ್ನಿಟ್ಟಾಗಿರಿ. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ ರಾಜಮಾತೆ. ಭೈರವಿ, ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ನಿನ್ ಗಂಡನ್ ಜೊತೆ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡು. ನಿಮ್ಮ ಅಮ್ಮನ ಜಾಗದಲ್ಲಿ ನಿಂತು ನಾನೇನೇನ್ ಮಾಡ್ಬೇಕೋ ಎಲ್ಲ ಮಾಡ್ತೀನಿ. ಥ್ಯಾಂಕ್ಸ್ ಅತ್ತೆ. ಗಂಡ ಹೆಂಡತಿ ವಾಪಸ್ ಬರ್ಬೇಕಾದ್ರೆ ಇಬ್ರು 3 ಜನ ಆಗಿ ಬರ್ಬೇಕು. ಓಕೆ? ಸರಿ, ಹೊರಡಿ. ಟೈಮ್ ಆಯ್ತು. ಹ್ಯಾಪಿ ಜರ್ನಿ ಎವ್ರಿಬಡಿ. ಬಾಯ್ ಮಾಮ್. ವೀರ್, ನಾನ್ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳ? ಯಾಕೆ? ಅದು ಹಿಂದೆ ಕೂತ್ಕೊಂಡ್ರೆ ನಂಗೆ ವಾಮಿಟ್ ಆಗತ್ತೆ, ಅದಕ್ಕೆ ಮುಂದೆ ಕೂತ್ಕೊಳ್ಳ ಅಂತ. ಹಾಗೆ ವ್ಯೂ ಚೆನ್ನಾಗಿರುತ್ತಲ್ಲ, ಫೋಟೋ ಕ್ಯಾಪ್ಚರ್ ಮಾಡೋಣ ಅಂತ. ಸಾರಿ ಇಶಾನಿ, ಫ್ರಂಟ್ ಸೀಟ್ ಆಲ್ರೆಡಿ ಬುಕ್ ಆಗಿದೆ. ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಹಿಂದೆ ಕೂತ್ಕೋತೀಯಾ? ಭೈರವಿ ಅವ್ರೆ, ಬನ್ನಿ. ಕೂತ್ಕೊಳ್ಳಿ. ಇಶಾನಿ, ಬಾ ಕೂತ್ಕೋ. ಬೇಜಾರ್ ಮಾಡ್ಕೋಬೇಡ. ನಾಳೆ ನಿನ್ ಮದ್ವೆ ಆದಾಗ ನಿನ್ಗಿದೆಲ್ಲ ಅರ್ಥ ಆಗುತ್ತೆ. ಭವಾನಿ ಮೇಲೆ ಅಷ್ಟೊಂದು ಕನ್ಸರ್ನು ಪ್ರೀತಿ ತೋರಿಸ್ತಾ ಇದೆಯಲ್ಲ,
ಅದಕ್ಕೇನ್ ಕಾರಣ ಅಂತ ಕೇಳ್ಬಹುದಾ? ನಿನಗೇನ್ ಅನ್ಸುತ್ತಮ್ಮ? ಯಾಕೋ ಭೈರವಿ ಬಂದಾಗಿಂದ ನಿನ್ ಬಿಹೇವಿಯರೇ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂತ ಅನ್ಸತ್ತೆ. ಅಂದ್ರೆ ನಾನ್ ಭವಾನಿನ ನಮ್ಮನೆ ಹಿರಿ ಸೊಸೆ ಅಂತ ಒಪ್ಕೊಂಡಿದೀನಿ ಅಂತನಾ? ನೀನ್ ಮಾತಾಡೋದ್ ನೋಡಿದ್ರೆ ನನಗ್ ಹಾಗೆ ಅನಿಸ್ತು. ನಿಜ ಹೇಳು ವಸು, ಇವ್ರನ್ನೆಲ್ಲ ಇಷ್ಟೊಂದು ಅರ್ಜೆಂಟ್ ಆಗಿ ಯಾಕೆ ಎಸ್ಟೇಟ್ ಕಳಿಸ್ದೆ? ನಿನ್ ಮನ್ಸಲ್ಲಿ ಬೇರೆ ಏನೋ ಪ್ಲಾನ್ ಇದೆ ಅಂತ ಅನ್ನಿಸ್ತಾ ಇದೆ. ಆ ಭವಾನಿನ ಮುಗ್ಸೋ ಪ್ಲಾನ್ ಏನಾದ್ರೂ ಮಾಡಿದ್ಯಾ? ಕರೆಕ್ಟಾಗಿ ಗೆಸ್ ಮಾಡ್ದೆ, ಆದ್ರೆ ಎಸ್ಟೇಟಲ್ಲ. ಏನ್ ಹೇಳ್ತಿದ್ಯಾ? ಭವಾನಿ ಇನ್ನು ಸ್ವಲ್ಪ ದಿನ ಅಷ್ಟೇ ಈ ಭೂಮಿ ಮೇಲೆ ಬದುಕಿರೋದು. ಅದಕ್ಕೆ ಅವಳು ಸಾಯೋ ತನಕ ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಎಸ್ಟೇಟ್ ಕಳ್ಸಿದ್ದೀನಿ. ಕಟ್ಕ ಕುರಿನ ಕಡಿಯೋಕ್ ಮುಂಚೆ ಏನ್ ಮಾಡ್ತಾನೋ ನಾನು ಅದನ್ನೇ ಮಾಡ್ತಾ ಇರೋದು. ಅವಳಿಂದ ನಾನ್ ಅನುಭವಿಸಿರೋ ಅವಮಾನಕ್ಕೆ ಅವಳಿಗೆ ಪ್ರತಿಯುತ್ತರ ಸಿಗೋದು ಆಸ್ಪತ್ರೆ ಬೆಡ್ಡಲ್ಲಿ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ವೀರ್, ಊಟ ಸಖತ್ತಾಗಿದೆ ನೋಡು. ನಿನ್ಗೆ ಇವಾಗ್ಲೂ ಆಪ್ಷನ್ ಇದೆ, ಮನ್ಸ್ ಮಾಡಿ ಊಟ ಮಾಡ್ಬಿಡು. ನನ್ನ ಹೆಂಡತಿ ಊಟ ಮಾಡ್ದೆ ನಾನು ಹೇಗೆ ಊಟ ಮಾಡಕ್ ಸಾಧ್ಯ? ವಿರಾಟ್, ನನಗೋಸ್ಕರ ನೀವು ಊಟ ಎಲ್ಲ ಬಿಡೋದು ಬೇಡ. ಪೂಜೆ ಮುಗಿಯೋವರೆಗೂ ನನಗೆ ಹೊರಗಡೆ ತಿನ್ನೋದಕ್ಕೆ ಮನ್ಸಿಲ್ಲ, ಹಾಗೆ ಹೊಟ್ಟೆ ಹಸುವು ಆಗ್ತಿಲ್ಲ.